ಆಹ್ವಾನಿಸಿದ್ದು. ಇಲ್ಲಿ ಭಾಗವಹಿಸುವ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರಿಗೂ ಸಹ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಭಾಗವಹಿಸುವ ನಮ್ಮ ಅಖಿಲ ಭಾರತ ಜಿಲ್ಲಾ ಮಹಾಸಭಾದ ಅಧ್ಯಕ್ಷರು, ಜಿಲ್ಲಾ ನಿರ್ದೇಶಕರು, ಹೋಬಳಿ ಮಟ್ಟದ ಅಧ್ಯಕ್ಷರು, ರಾಜ್ಯ ನಿರ್ದೇಶಕರು ಎಲ್ಲರೂ ಸಹ, ಮತ್ತೆ ನಮ್ಮ ಸಮಾಜದ ಹಿರಿಯರಾದಂತಹ ಪ್ರಭು ಸ್ವಾಮಿಯವರು, ಜಿಲ್ಲಾ ನಿರ್ದೇಶಕರಾದ ಉಮೇಶ್ ಅವರು, ಜಿಲ್ಲಾ ಪ್ರಧಾನ ಶಿಕ್ಷಕರಾದ ನರೇಂದ್ರ ಮೂರ್ತಿರವರು, ಜಿಲ್ಲಾ ನಿರ್ದೇಶಕ ಶೇಖರ್ ಅವರು, ನನ್ನ ಹೆಸರು ಬಾಲಚಂದ್ರ ಮೂರ್ತಿ ಅಂತ. ನಾನು ತಾಲೂಕು ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರು. ಬೆಳಿಗ್ಗೆ 10 ಗಂಟೆಗೆ ಏನು ನಮ್ಮ ಸಮಾಜವನ್ನು ಕಟ್ಟಿ ಬೆಳೆಸಿದಂಥ ಭೀಮಣ್ಣ ಖಂಡ್ರೆಯವರು, ಶ್ರೀಯುತ ಶಾಮನೂರು ಶಿವಶಂಕರಪ್ಪರವರು ಹಾಗೂ ಮತ್ತು ಎನ್ ತಿಪ್ಪಣ್ಣ, ಇವರು 3 ಜನ ದಿಗ್ಗಜರಿಗೆ ನುಡಿ ನಮನ ಸಲ್ಲಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸಮಾಜದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಈ ಸಮಾಜದ ಏಳಿಗೆಗೆ ಸಾಕಷ್ಟು ಶ್ರಮಿಸಿದಂತಹ ಲಿಂಗೈಕ್ಯ ಪೂಜ್ಯರುಗಳನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಬೇಕು, ಅವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕು ಅಂತೇಳಿ ಕಾರ್ಯಕ್ರಮವನ್ನು ದಿನಾಂಕ 17/3/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಶಿವಕುಮಾರ ಸ್ವಾಮಿ ಭವನದಲ್ಲಿ ಪರಮಪೂಜ್ಯ ಜಗದ್ಗುರು ಸುತ್ತೂರು ವೀರಶೈವ ಮಹಾಸಂಸ್ಥಾನ ಅಧ್ಯಕ್ಷರಾದಂಥ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯರು ವಹಿಸಲಿದ್ದಾರೆ. ಹಾಗೆ ದಿವ್ಯ ಸಮ್ಮುಖವನ್ನು ಸರ್ಪಭೂಷಣ ಸ್ವಾಮಿಗಳವರು, ಹಾಗೆ ಮಾದೇಶ್ವರ ಬೆಟ್ಟದ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು, ಮಲ್ಲನ್ಮೂಲೆ ಶ್ರೀಗಳಾದಂಥ ಇಮ್ಮಡಿ ಸಿದ್ಧಲಿಂಗ ಸ್ವಾಮಿಗಳು, ಹಾಗೆ ನಮ್ಮ ಚಾಮರಾಜನಗರ ವಿರಕ್ತ ಮಠಾಧ್ಯಕ್ಷರ ಚನ್ನಬಸವ ಸ್ವಾಮಿಗಳವರು, ಹಾಗೆ ಮರ್ಯಾದ ಮಠಾಧ್ಯಕ್ಷರಾದ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ನಮ್ಮ ರಾಜ್ಯದ ನಮ್ಮ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಹಾಗೂ ಈ ರಾಜ್ಯದ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆರವರು ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶಂಕರ್ ಮಹಾದೇವ ಬಿರಿಯವರು ವಹಿಸಲಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗುಂಡ್ಲುಪೇಟೆ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ರವರು, ಮಾಜಿ ಶಾಸಕರಾದ ಶ್ರೀಮತಿ ಪರಿಮಳ ನಾಗಪ್ಪರವರು, ಪ್ರೊಫೆಸರ್ ಕೆ.ಆರ್. ಮಲ್ಲಿಕಾರ್ಜುನಪ್ಪನವರು, ಹಾಗೆ ಸಿ.ಎನ್. ನಿರಂಜನ್ ಮೂರ್ತಿರವರು ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶ್ರೀ ಡಿ.ಆರ್. ವೀರಭದ್ರಯ್ಯನವರು, ಮುಖ್ಯ ಅಭಿಯಂತರರು ಬೆಂಗಳೂರು, ಶ್ರೀ ಎಸ್.ಎನ್. ಗಣೇಶ್ರವರು, ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಇವರು ಬರಲಿದ್ದಾರೆ. ಹಾಗೆ ಜಿ.ಎನ್. ಶಿವಮೂರ್ತಿ ಅಂತೇಳಿ ನಿವೃತ್ತ IAS ಅಧಿಕಾರಿಗಳು, ಇವರು ನಮ್ಮ ತಿಪ್ಪಣ್ಣವರ ಸಂಬಂಧಿಕರಾಗಿರ್ತಾರೆ, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನೂ ಹಲವಾರು ನಮ್ಮ ಜಿಲ್ಲಾ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಿಮಗೆಲ್ಲ ಈಗಾಗಲೇ ಇನ್ವಿಟೇಷನ್ ಪತ್ರಿಕೆ ತಲುಪಿರಬೇಕು. ಹಾಗಾಗಿ ನಿಮ್ಮ ಮುಖಾಂತರ ಈ ನಮ್ಮ ಸಮಾಜದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಈಗ ನಿಮ್ಮ ಮುಖಾಂತರ ಕಾಪಿದ್ದೀವಿ. ಪ್ರತಿ ವರ್ಷವೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾರೇ ಮಠಾಧಿಪತಿಗಳು ಲಿಂಗೈಕ್ಯರಾದರೆ ಅವರ ಒಂದು ನುಡಿನಮನ ಕಾರ್ಯಕ್ರಮವನ್ನು ನಾವು ಮಹಾಸಭೆಯಿಂದ ಪ್ರತಿ ವರ್ಷವೂ ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ. ಅದೇ ಥರ ಈ ಸರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಕೂಡ ನಮ್ಮನ್ನು ಆಗಲಿದ್ರು. ಮತ್ತು ತದನಂತರ ಭೀಮಣ್ಣ ಖಂಡ್ರೆ ಸಾಹೇಬರು ಕೂಡ ಅವರು ಕೂಡ ಒಂದು ಈ ಮಹಾಸಭೆಯನ್ನು ಕಟ್ಟಿ ಬೆಳೆಸಿದಂಥ ಪುಣ್ಯಾತ್ಮರು, ಅವರು ಆಗಲಿದ್ರು. ಅದ್ರ ಹಿಂದೆ ತಿಪ್ಪಣ್ಣವರು ಕೂಡ ನಮ್ಮನ್ನು ಬಿಟ್ಟಾಗಲಿದ್ರು. ಹಾಗಾಗಿ ಇವರು 3 ಜನ ಒಂದು ವಾರ ಅಥವಾ ಒಂದು ತಿಂಗಳ ಹಂತದಲ್ಲಿ 3 ಜನ ಲಿಂಗೈಕ್ಯರಾದ್ರಿಂದ ಒಟ್ಟಿಗೆ ಸೇರಿ ಇವರು 3 ಜನದ ನುಡಿನಮನ ಕಾರ್ಯಕ್ರಮವನ್ನು ಸುತ್ತೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ನೆರವೇರಬೇಕು ಅನ್ನೋದು ಜಿಲ್ಲೆಯ ಒಂದು ಆಶೆ ಆಗಿತ್ತು. ಹಾಗಾಗಿ ಇದೇ 17ನೇ ತಾರೀಕು ಮಂಗಳವಾರ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಶಿವಕುಮಾರ ಸ್ವಾಮಿ ಭವನದಲ್ಲಿ ಈ ಒಂದು ನುಡಿನಮನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ.